ಕೆಲವೇ ಕ್ಷಣಗಳಲ್ಲಿ ಮಹೇಶ್ ತಿಮರೋಡಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ತಿಮರೋಡಿ ಅವರನ್ನ ಕೋರ್ಟ್ಗೆ ಈಗ ಪೊಲೀಸರು ಹಾಜರುಪಡಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬ್ರಹ್ಮಾವರ ತಾಲೂಕು ಸಂಚಾರಿ ಪೀಠದ ಮುಂದೆ ಇವತ್ತು ತಿಮರೋಡಿ ಅವರನ್ನ ಹಾಜರುಪಡಿಸಲಾಗುತ್ತೆ. ಈಗಾಗಲೇ ಬೆಳಿಗ್ಗೆನೆ ಅವರನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಕೋರ್ಟ್ ಮುಂದೆ ಈಗ ಹಾಜರುಪಡಿಸ್ತಾರೆ. ಕೋರ್ಟ್ ಏನು ತೀರ್ಮಾನ ಬರುತ್ತೆ ಕೋರ್ಟ್ನಲ್ಲಿ ಅನ್ನುವಂಥದ್ದು ಈಗ ಕುತೂಹಲ. ಯಾಕಂದರೆ ತಿಮರೋಡಿ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳೇನಿದೆಯಲ್ಲ ಅದೆಲ್ಲವೂ ಕೂಡ ಬೆಲೆಬಲ್ ಅಫೆನ್ಸಸ್ ಇವೆ, ಸೆಕ್ಷನ್ಗಳಿವೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ವಿಚಾರಣೆ ಮುಗಿದ ಬಳಿಕ ಮತ್ತೆ ಅವರು ವಿಚಾರಣೆಗೆ ಬರಬೇಕಾಗತ್ತೆ ಅನ್ನುವಂಥದ್ದನ್ನು ಹೇಳಿ ಅವ್ರಿಗೆ ಏನಾದರೂ ಬೇಲ್ ಸ್ಯಾಂಕ್ಷನ್ ಆಗುತ್ತಾ ಅಥವಾ ಅವರನ್ನು ಪೊಲೀಸ್ ಕಸ್ಟಡಿಗೆ ನೀಡಲಾಗತ್ತಾ ಅನ್ನುವಂಥದ್ದು ಕುತೂಹಲಕರ. ಬ್ರಹ್ಮಾವರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಈಗಾಗಲೇ ತಿಮರೋಡಿ ಅವರಿಗೆ ಮೆಡಿಕಲ್ ಟೆಸ್ಟ್ ಆಗಿದೆ. ವೈದ್ಯಕೀಯ ತಪಾಸಣೆ ಬಳಿಕ ಈಗ ಕೋರ್ಟ್ಗೆ ಹಾಜರುಪಡಿಸಲಿಕ್ಕಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಈಗಾಗಲೇ ಮೆಡಿಕಲ್ ಟೆಸ್ಟ್ ಕೂಡ ಆಗಿದೆ. ಇದೊಂದು ಪ್ರೊಸೀಜರ್. ಯಾವುದೇ ಒಬ್ಬ ವ್ಯಕ್ತಿಯನ್ನ ಸುಪರ್ದಿಗೆ ಪಡೆದಾಗ ಅಥವಾ ಅರೆಸ್ಟ್ ಅಂತ ಹೇಳಿ ತೋರಿಸಿದಾಗ ಅವ್ರನ್ನ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕು. ಅದಾದ ನಂತರ ಕೋರ್ಟ್ಗೆ ಹಾಜರುಪಡಿಸಿ ಕೋರ್ಟ್ನಲ್ಲಿ ಮನವಿ ಮಾಡಬೇಕಾಗತ್ತೆ ಪೊಲೀಸರು. ಅಂದರೆ ಇವರನ್ನ ಇನ್ನಷ್ಟು ವಿಚಾರಣೆಗೆ ನಮ್ಮ ಸುಪರ್ದಿಗೆ ಕೊಡಿ, ನಮ್ಮ ಕಸ್ಟಡಿಗೆ ಅನ್ನುವಂಥದ್ದನ್ನು ಪೊಲೀಸರು ಕೇಳುವಂಥ ಸಾಧ್ಯತೆಗಳಿವೆ. ಏನಾಗುತ್ತೆ ಅನ್ನುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ.